ಬಳಿಗೆ ಬರಲು ಬಿಡಿ, ಅವುಗಳನ್ನು ತಡೆಯಬೇಡಿರಿ. ಸ್ವರ್ಗ ಸಾಮ್ರಾಜ್ಯ ಯಾರದು? ಅವರದು. ಹೇಳ್ಬೋದಾ? ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಸ್ವರ್ಗ ಸಾಮ್ರಾಜ್ಯ ಅವರದು, ಅವರನ್ನು ತಡೆಯಬೇಡಿ. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದಂತಹ ಮಾತುಗಳು ಮತ್ತಾಯ 19 ವಾಕ್ಯಗಳು 14ರಲ್ಲಿ. ಹೌದು ಪ್ರಿಯರೇ, ಇಂದು ಆ ಸುಂದರ ಮಕ್ಕಳು ಈ ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಆ ಒಂದು ಸುಂದರ ಕುಟುಂಬ, ತಂದೆ ತಾಯಿ, ಎಷ್ಟು ದಿನದ ಕನಸು, ಎಷ್ಟು ದಿನದ ತಪಸ್ಸು. ಜೋರಾದ ಚಪ್ಪಾಳೆ, ಅಭಿನಂದನೆ, ವಂದನೆ ಅವರಿಗೆ ಚಪ್ಪಾಳೆಯ ಮೂಲಕ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧರ್ಮ ಕೇಂದ್ರದ ಪೂಜ್ಯ ಗುರುಗಳಾದ ವಂದನೆಯ ಫಾದರ್ ಸಂತೋಷ್ ಅಲ್ಮೇಡ ರವರು ಆಗಮಿಸಿದ್ದಾರೆ. ಕುಟುಂಬದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ವೆಲ್ಕಮ್ ಯು ಫಾದರ್. ಅದೇ ರೀತಿ ನಮ್ಮ ದೂರದಿಂದ ಅನೇಕ ಸಂಬಂಧಿಕರು, ಸ್ನೇಹಿತರು ಬಂದಿದ್ದೀರಾ, ಗೆಳೆಯರು ಬಂದಿದ್ದೀರಾ. ಇವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ. मगचिना जोडी बाला विल्सन आणि श्वेताचे गुड मॉर्निंग आया या संदर्भात उल्हासांगा भेटायला आणि कुटुंबाचे तर्फे तुमका समजता हा मगाचो येवकार मागता. ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯರೇ, ಮುದ್ದಾದ ಅವಳಿ ಚವಳಿ ಮಕ್ಕಳನ್ನು ಪಡೆದಂತಹ ವಿಲ್ಸನ್ ಹಾಗೂ ಶ್ವೇತಾ ಅವರ ಕುಟುಂಬಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳನ್ನು ಪಡೆದು ಹೆತ್ತವರೆಂಬ ಪದವಿಯನ್ನು ಪಡೆದಿದ್ದೀರಾ, ಹೌದಾ ಅಲ್ವಾ? ಸೊ ಇದಕ್ಕೆ ಅಭಿನಂದಿಸುತ್ತಾ, ಎಷ್ಟು ದಿನದ ಕನಸು ಅವರ ಮಕ್ಕಳ ಹೆಸರನ್ನ ಜಗತ್ತಿಗೆ ಪ್ರಚುರಪಡಿಸಬೇಕು ಅನ್ನೋದು. ಇದು ಸರಿಯಾದ ಸಮಯ ಈಗ ಬಂದಿದೆ. ಅವರ ಕಾತುರದ ಎಷ್ಟೋ ದಿನದ ಕನಸಿನ ಸಮಯ ಈಗ ಬಂದಿದೆ. ನಿಮಗೆ ಮಕ್ಕಳ ಹೆಸರನ್ನು ತಿಳ್ಕೊಳ್ಬೇಕಂತ ಇಷ್ಟ ಇದೆಯಾ? ಕಾತುರ ಇದೆಯಾ? ಮಾತಾಡಬೇಕು, ನಿಮ್ಮೊಟ್ಟಿಗೆ ಹೇಳಿ ಕೇಳ್ತಾ ಇರೋದು ಇದೆಯಾ? ಅದರ ಜ್ವರಾಗಿ ಹೇಳಿ ಇದೆ ಅಂತ. ಓಕೆ, ನಾವೆಲ್ಲ ಹೇಳಬೇಕು 3, 2, 1 ಅಂತ. ಅವಾಗ ಅವರು ಓಪನ್ ಮಾಡ್ತಾರೆ. ಒಂದು ಶಾಂಪಲ್ ಹೇಳ್ಬೋದಾ? ಹಿಯರ್ ವಿ ಗೋ. 3 ಹೇಳಿ ಜೊತೆಯಲ್ಲಿ. ಓಕೆ, ಇದು ಟ್ರಯಲ್, ಈಗ ರಿಯಲ್ ಇದೆ. ಓಕೆ, ರೆಡಿ. ಓಕೆ, ಇದಕ್ಕೂ ಮುಂಚೆ ಇವರು ಮದುವೆ ಆದ ವರ್ಷ ಹಾಗೂ ದಿನ ಯಾವುದು ಅಂತ ಗೊತ್ತಾ? ಜನವರಿ 26 ನಮ್ಮ ದೇಶದ ವಿಶೇಷ ದಿನ. ಯಾವುದು? ಗಣರಾಜ್ಯ. ಯಾಕೆ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ? ನಮ್ಮ ಸಂವಿಧಾನ ರಚನೆ ಆದಂಥ ದಿನ. ಅಂದು ಭಾರತದ ಸಂವಿಧಾನ ರಚನೆ ಆಯಿತು 26 2023ರಂದು. ವಿಲ್ಸನ್ ಹಾಗೂ ಶ್ವೇತಾರವರ ಸಂವಿಧಾನ ರಚನೆ ಆಯಿತು. ಜೋರಾದ ಚಪ್ಪಾಳೆ ಅವರಿಗೆ. ಹಿಯರ್ ವಿ ಗೋ. ಎಲ್ಲರೂ ಒಟ್ಟಿಗೆ ಹೇಳಬೇಕು. ರೆಡಿ? ಅರೆ ರೆಡಿ? ಯಾ, ಹಿಯರ್ ವಿ ಗೋ. 3 ಕೌಂಟ್ ಡೌನ್ ಸ್ಟಾರ್ಟ್. 3, 2, 1. What a beautiful name. Calista Bradley Menezes ಹಾಗೂ ಕ್ರಿಸ್ಟಾ ಬ್ರಿಯಾಲಿ ಮೆನೇಜಸ್. ಹೇಗಿದೆ ಈ ಒಂದು ಸುಂದರವಾದ ಹೆಸರು? ಕ್ಯಾಲಿಸ್ಟಾ ಬ್ರಾಡ್ಲಿ ಮೆನೇಜಸ್ ಹಾಗೂ ಕ್ರಿಸ್ಟಾ ಬ್ರಿಯಾಲಿ ಮೆನೇಜಸ್. ಯಾರಾದರೂ ಈ ಹೆಸರಿನ ಅರ್ಥವನ್ನು ಹೇಳ್ಬೋದಾ? ಹೆಸರಿನ ಅರ್ಥವನ್ನು ಹೇಳ್ಬೋದಾ? ಎಸ್ ಪ್ಲೀಸ್. The most beautiful one. The most beautiful one. Okay, Krista. ಯೇಸುವಿನ ಹಿಂಬಾಲಕರು. Okay, thank you. Followers church. Huh? Followers church. Followers Church. of Christ. Followers of Christ. Thank you so much. ಉತ್ತಮವಾದಂತಹ ಪ್ರಯತ್ನ ಮಾಡಿದ್ದೀರಾ. ಜೋರಾದ ಚಪ್ಪಾಳೆ ಇಬ್ಬರಿಗೂ ಕೂಡ.
ವಿಶ್ವಾಸವಿಟ್ಟು ಏನನ್ನು ಪ್ರಾರ್ಥನೆಯಲ್ಲಿ ನೀವು ಕೇಳಿಕೊಂಡರೂ ಅದನ್ನೆಲ್ಲ ಪಡೆಯಿರಿ. ಹೌದು ಪ್ರಿಯರೇ, ಇದು ಪ್ರಾರ್ಥನೆಯ ಸಮಯ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಈ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸಲು, ಅಭಿನಂದಿಸಲು, ವಂದಿಸಲು ನಾವು ಇಲ್ಲಿ ನೆರೆದಿದ್ದೇವೆ. ಇದೀಗ ನಮ್ಮ ಮಧ್ಯೆ ನಮ್ಮ ಧರ್ಮ ಕೇಂದ್ರದ ಗುರುಗಳಾದಂತಹ 1ನೇ ಫಾದರ್ ಸಂತೋಷ್ ಅವರಿದ್ದಾರೆ. ಅವರು ಬಂದು ಈ ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ವಿಲ್ಸನ್ ಮತ್ತು ಶ್ವೇತಾ ಇವರ ಜೀವನದಲ್ಲಿ ಒಂದು ವರದಾನವನ್ನು ದೇವರು ಕಲಿಸಿದ್ದಾರೆ. ಸುಂದರವಾದಂತಹ ಮಕ್ಕಳನ್ನು ದೇವರವರಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪವಿತ್ರಾತ್ಮರು ಈ ಕಾರ್ಯಕ್ರಮದ ಮೇಲೆ, ತಂದೆ ತಾಯಿಗಳ ಮೇಲೆ, ಮಕ್ಕಳ ಮೇಲೆ, ಹಾಗೆ ಈ ಮಕ್ಕಳು ಇಡುವಂತಹ ತೊಟ್ಟಲುಗಳ ಮೇಲೆ ಇಳಿದು ಬರಲಿ, ಪವಿತ್ರಾತ್ಮರು ಇಳಿದು ಬರಲಿ ಅಂತ ನಾವೆಲ್ಲ ಒಟ್ಟಾಗಿ ಪವಿತ್ರಾತ್ಮರ ಗೀತೆಯನ್ನು ಹಾಡಿ ಪ್ರಾರ್ಥಿಸು. ತಂದೆಯಾದ ದೇವರೇ, ಎಲ್ಲೆಲ್ಲಿ 3-4 ಜನರು ನನ್ನ ನಾಮದಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ನೀವು ತಿಳಿಸಿದ್ದೀರಿ. ಅಂತೆಯೇ ನೀವೇ ಕರುಣಿಸುವ ಈ ಮಕ್ಕಳ ವರದಾನಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಈ ಮಕ್ಕಳಿಗೆ ದೀಕ್ಷಾ ಸ್ನಾನವನ್ನು ನೀಡಿ ಅವರನ್ನು ಧರ್ಮಸಭೆಯ ಪ್ರಜೆಗಳನ್ನಾಗಿ ಮಾಡಿ ದೇವರ ಮಕ್ಕಳನ್ನಾಗಿ ನೀಡಿದಂಥ ಸೌಭಾಗ್ಯಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನು ಸಲ್ಲಿಸಲು ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿರುವಾಗ ನೀವು ನಿಜವಾಗಿಯೂ ನಮ್ಮ ಮಧ್ಯದಲ್ಲಿ ಪ್ರಸನ್ನರಾಗಿರುವಿರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ವಿಲ್ಸನ್ ಮತ್ತು ಶ್ವೇತಾ ಅವರ ಕುಟುಂಬಕ್ಕೆ ನೀವು ಕಳಿಸಿದಂತಹ ವರದಾನಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪ್ರವೇಶಿಸದೆ ನಾವಿಂದು ವಿಶೇಷವಾಗಿ ಕೆಲಿಸ್ಟ ಮತ್ತು ಕ್ರಿಸ್ಟ ಇಬ್ಬರು ಮಕ್ಕಳಿಗಾಗಿ ಪ್ರಾರ್ಥಿಸಲು ಇಲ್ಲಿ ನಡೆದಿದ್ದೇವೆ. ಈ ಮಕ್ಕಳನ್ನು ಹರಸಿ ಆಶೀರ್ವದಿಸಿರಿ. ಪ್ರವೇಶಿಸಿ ನೀವು ಚಿಕ್ಕ ಮಕ್ಕಳನ್ನು ಅಪಾರವಾಗಿ ಪ್ರೀತಿಸಿದಿರಿ. ನೀವು ಕೂಡ ಬಾಲ ಯೇಸುವಾಗಿ ಜನಿಸಿ ಎಲ್ಲ ಮಕ್ಕಳ ಬಾಲ್ಯವನ್ನು ಆಶೀರ್ವದಿಸಿದ್ದೀರಿ. ಅಂತೆಯೇ ನಿಮ್ಮ ಬಾಲ್ಯದ ಮುಖಾಂತರ ಈ ಇಬ್ಬರು ಮಕ್ಕಳನ್ನು ಆಶೀರ್ವದಿಸಿರಿ. ಈ ಮಕ್ಕಳು ಜ್ಞಾನದಲ್ಲಿಯೂ ಬುದ್ಧಿಯಲ್ಲಿಯೂ ಪ್ರವರ್ತಿಸುತ್ತಾ ಎಲ್ಲ ದುಷ್ಟಶಕ್ತಿಗಳಿಂದಲೂ ದುಷ್ಪ್ರೇರಣೆಗಳಿಂದಲೂ ದೂರವಾಗಿ ಪವಿತ್ರಾತ್ಮರ ದೇವರ ಬೆಳಕಿನಲ್ಲಿ ನಡೆಯುವಂತೆ ಈ ಮಕ್ಕಳನ್ನು ಆಶೀರ್ವದಿಸಿರಿ. ಎಲ್ಲ ದುಷ್ಟಶಕ್ತಿಗಳು ಈ ಮಕ್ಕಳಿಂದ ದೂರವಾಗಲಿ. ಮಕ್ಕಳು ಸದಾಕಾಲವೂ ನಿಮ್ಮ ಕೃಪೆಯಲ್ಲಿ ಜೀವಿಸಲಿ. ಈ ಮಕ್ಕಳು ನಿಮ್ಮ ಚಿತ್ತದಂತೆ ಪವಿತ್ರಾತ್ಮರ ಬೆಳಕಿನಲ್ಲಿ ನಡೆಯುತ್ತಾ ಈ ತಂದೆ ತಾಯಿಗಳಿಗೂ ಕುಟುಂಬಕ್ಕೂ ಧರ್ಮಸಭೆಗೂ ಆಶೀರ್ವಾದವಾಗಿ ಮಾರ್ಪಡಲಿ. ಸದಾಕಾಲವೂ ನಿಮ್ಮ ಪ್ರಸನ್ನತೆಯನ್ನು ನೀಡಿ ದೇವದೂತರರ ಮೂಲಕ ಈ ಮಕ್ಕಳಿಗೆ ನಿಮ್ಮ ರಕ್ಷಣೆಯಿಂದ ಪಾಲಿಸಿ ಈ ಮಕ್ಕಳನ್ನು ಮುನ್ನಡೆಸಿರಿ. ಈ ಕುಟುಂಬದ ಎಲ್ಲ ತಂದೆ ತಾಯಿಗಳನ್ನು ಸದಸ್ಯರನ್ನು ಆಶೀರ್ವದಿಸಿರಿ. ಅವರು ಕೂಡ ತಮ್ಮ ಉತ್ತಮ ಕ್ರೈಸ್ತಿಯ ಜೀವನದ ಮುಖಾಂತರ ಮಕ್ಕಳಿಗೆ ನೈಜ ಮಾರ್ಗದರ್ಶನವನ್ನು ನೀಡಿ ಈ ಮಕ್ಕಳು ಯಶಸ್ವಿ ಪದದತ್ತ ಸರಿಗೆ ಹಾಗೆ ಮುನ್ನಡೆಯಲು ಇವರೆಲ್ಲರನ್ನು ಆಶೀರ್ವದಿಸಿರಿ. ಸರ್ವಶಕ್ತ ದೇವರ ಈ ಪ್ರಾರ್ಥನೆಯನ್ನು ನಿಮ್ಮ ಪರಿಶುದ್ಧ ನಾಮದಲ್ಲಿ ಮಾಡುತ್ತೇವೆ. ಆಮೆನ್. ತೊಟ್ಟಿಲುಗಳ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಮಕ್ಕಳ ಸೌಭಾಗ್ಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಆರಾಧನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಈ ಮಕ್ಕಳನ್ನು ಈಗ ತೊಟ್ಟಿಲಲ್ಲಿ ಹಾಕುವಾಗ ಈ ತೊಟ್ಟಿಲುಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರವೇಶಿಸುವೆ ದೇವಾದಿ ದೇವರಾದ ನೀವು ದನದ ಗೋದಲಿಯಲ್ಲಿ ಜನಿಸುವುದರ ಮುಖಾಂತರ ಮಕ್ಕಳು ಮಲಗುವ ಎಲ್ಲ ಸ್ಥಳಗಳನ್ನು ನೀವು ಆಶೀರ್ವದಿಸಿರಿ. ಅಂತೆಯೇ ನಿಮ್ಮ ವಾಸಸ್ಥಳದ ಪ್ರಯುಕ್ತ ನೀವು ಬಾಲ್ಯದಲ್ಲಿ ಮಲಗಿದ ಗೋದಲಿಯ ಮುಖಾಂತರ ಈ ತೊಟ್ಟಿಲುಗಳನ್ನು ಆಶೀರ್ವದಿಸಿರಿ. ಈ ಮಕ್ಕಳು ಈ ತೊಟ್ಟಿಲುಗಳಿಗೆ ನಿಮ್ಮ ದೇವದೂತರ ರಕ್ಷಣೆ ಲಭಿಸಲಿ. ಈ ಮಕ್ಕಳು ಎಲ್ಲ ದುಷ್ಟಶಕ್ತಿಗಳಿಂದಲೂ ದುಷ್ಪ್ರೇರಣೆಗಳಿಂದಲೂ ಆರೋಗ್ಯವಾಗಿ ಬೆಳೆಯುವಂತೆ ಈ ತೊಟ್ಟಿಗಳನ್ನು ಆಶೀರ್ವದಿಸಿರಿ. ಸರ್ವಶಕ್ತರ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ತೊಟ್ಟಿಲುಗಳನ್ನು ನಿಮ್ಮನ್ನು ಆಶೀರ್ವದಿಸಲಿ. ಇದೀಗ
ಅಜ್ಜಿಯಂದಿರು ಸೇರಿ ಮಕ್ಕಳನ್ನು ತೊಟ್ಟಲಿಗೆ ಹಾಕುವಂತಹ ಸಮಯ. ನಿಮ್ಮ ಮುದ್ದಾದ ಕಣ್ಮಣಿಗಳನ್ನು ಜ್ಞಾನ ತಂದೆ ತಾಯಿ ಜೊತೆ ಕೂಡಿ ಅಜ್ಜಿಯಂದಿರು ಮಗುವನ್ನು ತೊಟ್ಟಲಿಗೆ ಹಾಕಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಜ್ಜಿಯಂದಿರ ಸಡಗರ, ಖುಷಿ, ಸಂಭ್ರಮ ನೋಡಿ, ಎರಡು ಕಣ್ಣು ತುಂಬಿದ್ರು ನಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹೌದಾ? ನಮಗೆ ಎಷ್ಟು ಸಂತೋಷ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಜೋರಾದ ಚಪ್ಪಾಳೆ ಈ ಒಂದು ಸಂತೋಷ. ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಬರ್ಬೋದು, ಸ್ಟೇಜಿಗೆ ಬನ್ನಿ. ಪುಟಾಣಿ ಮಕ್ಕಳು ಬಂದು ಈ ತೊಟ್ಲನ್ನ ತೂಗ್ತಾ ಇರ್ತಾರೆ. ಪುಟಾಣಿ ಮಕ್ಕಳೆಲ್ಲ ಬನ್ನಿ ವೇದಿಕೆಗೆ. ಎಸ್ ಯಾ ಆಶ್ವಿ. ಓಕೆ, ಹಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪುಟಾಣಿ ಮುದ್ದು ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಭ್ರಮ, ಸಂತೋಷ ಅಂತಂದ್ರೆ ಕೇಕ್ ಕಟ್ ಮಾಡುವುದು ವಾಡಿಕೆ. ಸಂತೋಷವನ್ನ ಇಮ್ಮಡಿಗೊಳಿಸುವಂಥದ್ದು ಅಲ್ವಾ? ಇವತ್ತು ವಿಲ್ಸನ್ ಹಾಗೂ ಶ್ವೇತಾ ಅವರ ಕುಟುಂಬದಲ್ಲಿ ಸಂತೋಷ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ದ್ವಿಗುಣ, ಒಂದಲ್ಲ ದ್ವಿಗುಣ. ರೈಟ್ ಒಂದು, ಲೆಫ್ಟ್ ಒಂದು ಕಾಣಿಸ್ತಾ ಇರ್ಬೋದು. ಇನ್ನೆಷ್ಟು ಸಂತೋಷವಾಗಿರ್ಬೋದು ಅಲ್ವಾ? ಸೊ ಈ ಒಂದು ಸಂತೋಷ ಸಂಭ್ರಮದ ಆಚರಣೆಯಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಈ ಸಂತೋಷವನ್ನ ಮತ್ತೊಮ್ಮೆ ಇಮ್ಮಡಿಗೊಳಿಸ್ತಾ ಇದ್ದಾರೆ. ನಾವೆಲ್ಲರೂ ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಆ ದಂಪತಿಗಳಿಗೆ ಮತ್ತೊಮ್ಮೆ ಹಾರೈಸೋಣ, ಮಕ್ಕಳಿಗೆ ಶುಭವನ್ನ ಕೋರೋಣ. ಈ ವಿಲ್ಸನ್ ಹಾಗೂ ಶ್ವೇತಾ ಇವರನ್ನು ಅಭಿನಂದಿಸಲು ಹಾಗೂ ಕ್ಯಾಲಿಸ್ಟಾ ಹಾಗೂ ಕ್ರಿಸ್ಟಾ ಇವರನ್ನು ಅಭಿನಂದಿಸಲು ಅಂತೋನಿ ಮೆನೇಜರ್ಸ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಉತ್ತಮ ಗಾಯಕರು. ಈ ಕುಟುಂಬಕ್ಕೆ ಸಾದಾ ವೆಲ್ ವಿಶರ್ ಆಗಿರುವ ಇವರು ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ. ನಾವು ಇಬ್ಬರು ವ್ಯಕ್ತಿಗಳನ್ನ ನೆನೆಸುವಂಥದ್ದು ನನ್ನ ಅಜ್ಜಿಯರೊಂದಿಗೆ ಕೇವಲ ಕುಟುಂಬಸ್ಥರ ಎಲ್ಲ ಫ್ಯಾಮಿಲಿಯೊಂದಿಗೆ ಮಾತ್ರವಲ್ಲ, ನಿಮಗೆ ಉತ್ತಮವಾದ ಜವಾಬ್ದಾರಿ ಇದೆ. ಇಂದು ಹಲವಾರು ಈ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಕೆಲವು ಮಕ್ಕಳೆಲ್ಲ ತಂದೆ ತಾಯಿಗಳಿಗೆ ಅವರಿಗೆ ಸಂಸ್ಕಾರಗಳಿಲ್ಲ, ಹೀಗೆ ಬೆಳೆದಿದ್ದಾರೆ. ಆದರೆ ಉತ್ತಮವಾದ ಸಂಸ್ಕಾರವನ್ನು ನೀಡಿ, ಶಿಕ್ಷಣವನ್ನು ನೀಡಿ ಉತ್ತಮ ಸ್ಥಾನದಲ್ಲಿ ಅವರನ್ನು ಬೆಳೆಸಿದೆ. ಹಾಗೆಯೇ ವಿಶೇಷವಾಗಿ ಈ ಎರಡು ಕುಟುಂಬಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಇಬ್ಬರು ಮಕ್ಕಳಿಗೆ ಶುಭವನ್ನು ಕೋರುತ್ತಾ ತಮಗೆಲ್ಲರಿಗೂ ಓದಿಸ್ತೇನೆ. ಥ್ಯಾಂಕ್ ಯು. ಆಗ್ಬೋದಾ? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಚೆನ್ನಾಗಿ ಭದ್ರಾವತಿ ಕಾರಣಿಕ ಎಲ್ಲ. ಮತ್ತೆ ಭದ್ರಾವತಿ ಅಂದರೆ ಬೆಂಕಿಪುರ ಅಂತ ಹೇಳ್ತಾರೆ. ನೀವು ಬೆಂಕಿ ಥರ ಇರಬೇಕು ಅಲ್ವಾ? ಎಸ್, ವೆರಿ ಗುಡ್. ಓಕೆ, ಕಟ್ಟಿದ್ರಾ? ಆಟ ಗೊತ್ತಾಯ್ತಲ್ವಾ? ಓಕೆ, ಬೇಗ ಆಡಬೇಕು, ಸಮಯದ ಅಭಾವ ಇದೆ. ದೊಡ್ಡವರು ಹೆಲ್ಪ್ ಮಾಡಿ. ನೀವು ಹೊಡಿಲಿಕ್ಕೆ ಬಿಡಬಾರ್ದು. ನೀವು ಬಂದು ಪಟ್ಟಂದ್ರೆ ನೀವು ಔಟ್. ಓಕೆ, ಹುಷಾರಾಗಿ ನೀವು ಹೋಗಿ ಬೇರೆಯವ್ರು ಹೊಡಿ, ಆಯ್ತಾ? ಆಗ್ಬೋದಾ? ಮಕ್ಕಳಿಗೆ ಇಂಟ್ರೆಸ್ಟ್ ಕೊಡಬೇಕು, ದೊಡ್ಡವರು ಕೂತು ಮುಂದೆ ಯಾರು ಬರ್ತಾರೆ. ಸುಮ್ಮನೆ ನಿಲ್ಲಿಕ್ಕಿಲ್ಲ, ಹೊಡಿ.
ಹುಟ್ಟಿದ ದಿನಾಂಕವನ್ನು ಹೇಳ್ಬೋದಾ? ಯಾರ್ಯಾರು ಬಂದಿದೆ? ಮಗು ಹುಟ್ಟಿದ ದಿನಾಂಕ ಹೇಳಿ. ಅಕ್ಟೋಬರ್ 4, 2024. ಈಗ ಅಕ್ಟೋಬರ್ 4ರಂದು ಜನಿಸಿದವರು ಯಾರಾದರೂ ನಮ್ಮ ಮಧ್ಯೆ ಇದ್ದೀರಾ? ಯಾವುದೇ ವಯೋಮಾನದವರು. ಈಗ ಅಕ್ಟೋಬರ್ 2 ಅಥವಾ 3 ಅಥವಾ 5 ಆಸುಪಾಸಿನ ಹಿಂದೆ ಮುಂದೆ ಯಾರಾದರೂ ಇದ್ದೀರಾ? ಅಕ್ಟೋಬರ್ ತಿಂಗಳಿನಲ್ಲಿ ಹುಟ್ಟಿದಂಥವ್ರು ಯಾರಾದರೂ ಇದ್ದೀರಾ? ಅಕ್ಟೋಬರ್ ತಿಂಗಳಲ್ಲಿ ಬರ್ಬೋದಾ? ಮುಂದೆ ಬನ್ನಿ. ಇಸ್ವಿ ಹೇಳಿದ್ರು ಪರವಾಗಿಲ್ಲ, ಇಸ್ವಿ ಬೇಡ. ಅಕ್ಟೋಬರ್ 16. ಅಕ್ಟೋಬರ್ 9. ಅಕ್ಟೋಬರ್ 9. 17. ಯಾವುದು 4ಕ್ಕೆ ಹತ್ತಿರ ಸಮೀಪದ ಸಂಖ್ಯೆ? 9. ಹರೀಶ ಮ್ಯಾಥ್ಸ್ ಸರಿಯಾಗಿ ಹೇಳ್ಕೊಟ್ಟಿದ್ದಾರಾ? ಕರೆಕ್ಟಾ? ಎಸ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ನಿಮ್ಮ ಹೆಸರು? ರೂಪಾ. ಇವರು ಅಕ್ಟೋಬರ್ 9ರಂದು ಜನಿಸಿದ್ದಾರೆ. ಮಗುವಿನ ಸಮೀಪದ ದಿನ ಆದ್ರಿಂದ ಈ ದಿನದ ವಿಜೇತರಾಗಿದೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತರ್ಬೋದಾ? ನನ್ನ ಪ್ರಶ್ನೆ ಅಂದ್ರೆ, ಅಜ್ಜಿ ಇದ್ರೆ ನಿಮ್ಮ ಮಕ್ಕಳೆಷ್ಟು, ನಿಮ್ಮ ಮೊಮ್ಮಕ್ಕಳೆಷ್ಟು, ಮರಿ ಮಕ್ಕಳೆಷ್ಟು, ಯಾರ ಸಂಖ್ಯೆ ಜಾಸ್ತಿ ಇದೆ ನಿಮ್ಮ ಕುಟುಂಬದಲ್ಲಿ? ನಿಮ್ಮ ಹಿಂದಿನ ಬರಲ್ಲ, ನಿಮ್ಮ ನೆಕ್ಸ್ಟ್ ಜನರೇಷನ್ ಯಾವ್ದಿದೆ ಹೇಳ್ಬೋದಾ? ಅವರು ಮಾಗೆ 4 ಜನ ಮಕ್ಕಳು. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ವಿ ಆರ್ ಇಂಡಿಯನ್ಸ್. ಸೇ ಲವ್ಲಿ ಎಸ್. ಮಕ್ಕಳೇ, ನಿಮ್ಗೆ ಹೇಳ್ಕೊಟ್ಟಿಲ್ಲ ಪೆಟ್ರಿಯಾಟ್ಸ್? ಹೇಳಿ, ಆರ್ ಯು ಇಂಡಿಯನ್? ಎಸ್, ವೆರಿ ಗುಡ್. ಹಾಗಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ, ನಿಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಅಗ್ರಸ್ಥಾನವಿದೆ. ಓಕೆ, ಅಗ್ರಸ್ಥಾನವಿದೆ. ಅವರ ವಿಶೇಷವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಏನು ಡ್ರೆಸ್ ಕಲ್ಚರ್, ಸಾಂಸ್ಕೃತಿಕವಾಗಿ ನಾವೊಂದು ಉಡುಗೆ ತೊಡುಗೆಗಳನ್ನು ಉಡ್ತೀವಿ. ಈಗ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಯಾವ ರೀತಿ ಡ್ರೆಸ್ ಮಾಡ್ತಾರೆ? ಸ್ಯಾರಿ ಉಡ್ತಾರೆ, ಜೊತೆಗೆ ಕೈ ಬಳೆಯನ್ನು ಹಾಕ್ತಾರೆ. ಮುತ್ತೈದೆಯ 5 ಭಾಗ್ಯಗಳು ಗೊತ್ತಿದೆ ಅಲ್ವಾ? ಯಾವುದೆಲ್ಲ? ಅರ್ಶಿನ ಕುಂಕುಮ ಹಾಗೂ ತಾಳಿ ಸರ, ಕಾಲಿಗೆ ಕಾಲುಂಗುರ, ಕಾಲ್ಗೆಜ್ಜೆ. ಯಾರೆಲ್ಲ ಈ ಸಂಪೂರ್ಣ ಭಾರತೀಯ ಶೈಲಿಯ ಉಡುಗೆಯನ್ನು ತೊಟ್ಟು ಈ ಸಭೆಗೆ, ಈ ಸಮಾರಂಭಕ್ಕೆ ಆಗಮಿಸಿದ್ದೀರಾ, ದಯವಿಟ್ಟು ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಈ ಮಹಿಳಾ ಮಣಿಗಳಿಗೆ. ಮಹಿಳೆಯರ ಶಕ್ತಿ ಇಲ್ವಾ? ಎಲ್ಲದರ ಶಕ್ತಿ ಮುಂದೆ ಸ್ತ್ರೀ ಶಕ್ತಿ ದೊಡ್ಡದು, ಹೌದಾ ಅಲ್ವಾ? ಒಂದು ಜೋರಾದ ಚಪ್ಪಾಳೆ ಕೊಡಿ ಸ್ತ್ರೀ ಶಕ್ತಿಗಳಿಗೆ. ಎಸ್, ನೋಡುವ, ನೀವು ನೋಡ್ತಾ ಇದ್ದೀರಾ, ನೀವು ಜನಗಳು ಹಾಗೆ ಹೇಳಿ ಯಾರು ಭಾರತೀಯ ಸಂಸ್ಕೃತಿಯ ಪ್ರಕಾರ ಇದ್ದಾರೆ. ಆಮೇಲೆ ನಾವು ಪರೀಕ್ಷೆ ಮಾಡ್ತೀವಿ. ಯಾರು ಕ್ರಿಸ್ಮಸ್ ಮಾಡಬೇಕು? ಅಲ್ಲೇ ಅವರ ಕ್ರಿಸ್ಮಸ್ ಅಂದರೆ ಆಂಟಿ ನೀವು. ಓಕೆ, ಬೇರೆ ಯಾರಾದರೂ ಕಾಣ್ತಾ ಇದ್ದಾರ? ಬೇಕು, ಮೂಗುತಿ ಇರಬೇಕು, ಕಿವಿ ಓದೆ ಇರಬೇಕು, ಸರ ಇರಬೇಕು, ಕೈ ಬಳೆಗಳಿರಬೇಕು, ಕಾಲ್ಗೆಜ್ಜೆ ಇರಬೇಕು, ಕಾಲುಂಗುರ ಇರಬೇಕು. ನಾನು ಇಷ್ಟು ಹೇಳ್ತೀನಿ, ಇಷ್ಟರಲ್ಲಿ ಯಾರಿಲ್ಲ ನೀವು ಹಂಗೆ ಹೋಗ್ತಾ ಇದ್ರೆ ಕಾಲುಂಗುರ ಇದೆಯಾ? ಇಲ್ಲ. ಕಾಲ್ಗೆಜ್ಜೆ ಇದೆಯಾ? ಇದೆ. ಓಕೆ, ಆ ರೀತಿ ಕಾಲ್ಗೆಜ್ಜೆ ಇದೆ. ಬಳೆಗಳು ಯಾರ್ದು ಜಾಸ್ತಿ ಇದೆ ಇದರಲ್ಲಿ? ಎಲ್ಲ ಇದು ಬಳೆಗಳು ಜಾಸ್ತಿ ಇರೋರು ಯಾರಿದೆ? ಕಮ್ಮಿ ಇದ್ದವರು ಬನ್ನಿ ಹೊರಗೆ. ಕಮ್ಮಿ ಇದ್ದವರು ಹೊರಗೆ. ಎಷ್ಟು ಬಳೆಗಳಿದೆ? ಎಣಿಸಿ ಎಷ್ಟು ಬಳೆಗಳಿದೆ? ಇಲ್ಲಿ ಎಷ್ಟು ಬಳೆ ಇದೆ? 20 ಬಳೆ. ಅಮ್ಮ ನಿಮ್ಮದು 6. ಮೇಡಮ್ ನಿಮ್ಮದು 23 ಬಳೆಗಳಿದೆ. ಹಾಗಾದ್ರೆ ಈ ದಿನದ ವಿಜೇತರು ಜೋಸ್ಪಿನ್ ರವರು. ಕೊಡ್ಬೋದಾ? ಕಾಲ್ಗೆಜ್ಜೆ ಇಲ್ವಾ? ಇದೆಯಾ? ಬನ್ನಿ ದಯವಿಟ್ಟು ಬನ್ನಿ. ನಾನು ಅದಕ್ಕೆ ಹೆಣ್ಮಕ್ಳು ಯಾರಾದರೂ ಬಂದರೆ ಅನುಕೂಲ. ನಾನು ಪರೀಕ್ಷೆ ಮಾಡೋದಕ್ಕಿಂತ ಹೆಣ್ಮಕ್ಳನ್ನ ಪರೀಕ್ಷೆ ಮಾಡಿದ್ರೆ ಉತ್ತಮ ಅಂದಿದ್ದು. ಓಕೆನಾ? ನೀವು ಭಾಗವಹಿಸಿದ್ದೀರಾ, ನಿಮಗೆ ಅಭಿನಂದನೆಗಳು, ವಂದನೆಗಳು. ಓಕೆ, ಕಟ್ಟ ಕಡೆಯ ಹಂತ. This is the day that the Lord has made, we will rejoice and be glad in it.
glad in it. This is the day that the Lord has made. We will rejoice and be glad in it. This is the day that the Lord has made. ಹೌದು ಪ್ರಿಯರೇ, ಈ ದಿನ ಸುಂದರ ದಿನ, ಭಗವಂತನು ನಮಗೆ ನೀಡಿದಂತಹ ದಿನ. ಈ ದಿನವನ್ನ, ಈ ಗಳಿಗೆಯನ್ನ, ಈ ಕ್ಷಣವನ್ನ, ಈ ಮುದ್ದಾದ ಮಕ್ಕಳನ್ನು ಪಡೆದಂತಹ ತಂದೆ ತಾಯಿಯಂದಿರು ಬಹಳ ಕೃತಜ್ಞರು. ಆ ಒಂದು ಕೃತಜ್ಞತಾ ಸ್ಮರಿಸಿ ಮಿಸ್ಟರ್ ವಿಲ್ಸನ್ ಹಾಗೂ ಶ್ವೇತಾ ಅವರು ಒಂದೆರಡು ಮಾತುಗಳ ಮೂಲಕ ಅವರ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯವನಾದ ದೇವರಿಗೆ ವಂದಿಸುತ್ತಾ, ಪವಾಡ ಪುರುಷರು ಸಂತ ಅಂತೋಣಿಯವರ ದೇವಾಲಯದಲ್ಲಿ ನಾವೆಲ್ಲರೂ ಇರುವಾಗ ಅವರ ಆಶೀರ್ವಾದವನ್ನು ಪಡೆದು ನನ್ನ ಮಕ್ಕಳಿಗೆ ಆಶೀರ್ವಾದವನ್ನು ನೀಡಿದಂತಹ ಒಳ್ಳೆಯ ಸಂತೋಷ ಬೇಡ ಹಾಗೂ ನಮ್ಮ ಪ್ರೀತಿಯ ಸಿಸ್ಟರ್ಸ್ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರನ್ನು ನಾವು ವಂದಿಸ್ತೇನೆ. ಹಾಗೂ ನನ್ನ ಈ ಮಕ್ಕಳ ಬ್ಯಾಪ್ಟಿಸಮ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಹಿತೈಷಿಗಳು, ಹಿತೈಷಿಗಳು, ಸ್ನೇಹಿತರು, ಮಕ್ಕಳು, ಅತಿ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಬಂದು ನನ್ನ ಮಕ್ಕಳಿಗೆ ನಾನು ಶಾರ್ಟ್ ಆಗಿ ಮುಗಿಸ್ತೀನಿ. ತುಂಬಾ ಹೇಳಿದ್ದೀನಿ, ಆದರೂ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಯಾರಾದರೂ ನಾನು ಬರ್ತಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕ್ರಿಸ್ತ. ಥ್ಯಾಂಕ್ ಯು. ವಂದನೆಗಳು. ವಣಕಂ. ಥ್ಯಾಂಕ್ ಯು. ಸುಂದರವಾಗಿ ಅವರದೇ ಆದಂತಹ ಶೈಲಿಯಲ್ಲಿ ಎಲ್ಲರನ್ನು ವಂದಿಸಿ ಅಭಿನಂದಿಸಿ ಅವರ ಮನದಾಳದ ಮಾತುಗಳನ್ನು ಆಡಿದಂತಹ ನಿಮಗೆ ವಂದನೆಗಳು. ಇದೀಗ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟು ಹಾಕಬೇಕಾದ್ರೆ ಮೊದಲದಾಗಿ ಭಗವಂತನ ಆಶೀರ್ವಾದ ಅತ್ಯಗತ್ಯ. ನನ್ನ ಧ್ವನಿ ನಿಮ್ಮ ಕಿವಿಗೆ ತಲುಪಬೇಕಾದ್ರೆ ಧ್ವನಿವರ್ಧಕ ಅತ್ಯಗತ್ಯ. ನಮ್ಮ ಊರಿನ, ನಮ್ಮ ಚಿಲ್ಮೆಯ ಹುಡುಗನಾದಂತಹ ಮತ್ತೋರ್ವ ಯುವ ನಾಯಕ ಅಂತಲೇ ಹೇಳ್ಬೋದು. ಆಲ್ವಿನ್ ಸೌಂಡ್ಸ್, ಆಲ್ವಿನ್ ಈವೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸುಂದರವಾದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ಇಂದಿನ ಡಿಜೆ ಆಪರೇಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ತಂದೆಯಾದ ದೇವರೇ, ಈ ದಿನವನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಮ್ಮನ್ನು ಆಶೀರ್ವದಿಸಿದೆ. ಈ ದಿನದ ಭೋಜನದ ವ್ಯವಸ್ಥೆಯನ್ನು ಮಾಡಿದಂಥದ್ದು, ಭೋಜನವನ್ನು ತಯಾರಿಸಿದವರನ್ನು ಆಶೀರ್ವದಿಸಿ. ಈ ಕುಟುಂಬವನ್ನು ಹೇರಾಳವಾಗಿ, ಈ ಮಕ್ಕಳನ್ನು ಹೇರಾಳವಾಗಿ ಆಶೀರ್ವದಿಸಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿಸುವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಮುನಿಯ ಸಾಧಪುರನೇ ಕರ್ತವ್ಯಗಳೇ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ವರದ ಫಲವಾದ ಶ್ರೀ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮುಗಿಸುವ ಮುನ್ನ ಸಣ್ಣ ಒಂದು ಕವನ ನಿಮ್ಮ ಪ್ರೀತಿ ಮುದ್ದು ಮಕ್ಕಳಿಗಾಗಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುದ್ದು ಕಂದ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುದ್ದು ಕಂದ, ನಿಮ್ಮ ಮುಗುಳ್ನವೆಯಿಂದ ಹೊರಹೊಮ್ಮುವುದು ನಾದ ಸ್ವರದ ತರಂಗ, ನಾದ ಸ್ವರದ ತರಂಗ. ನೀ ಕುಣಿಯಲು ಅದೇ ಚಿಲುಮೆಯ ಸಾಗರದ ಅಂತರಂಗ, ನೀ ಕುಣಿಯಲು ಅದೇ ಸಾಗರದ ಅಂತರಂಗ. ಸಕಲ ವಿದ್ಯೆ, ಆಯಸ್ಸು, ಆರೋಗ್ಯ ಪ್ರಾಪ್ತಿಯಾಗಲಿ, ಎಲ್ಲದರಲ್ಲೂ ಯಶಸ್ಸು ಗಳಿಸುವಂತಾಗಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಥ್ಯಾಂಕ್ ಯು ಸೊ ಮಚ್.